ನಮಸ್ಕಾರ ಸರ್. ನಮಸ್ಕಾರ ಸರ್, ಕರ್ನಾಟಕದಾದ್ಯಂತ ಎಲ್ಲ ಕಡೆ ಇವತ್ತು ಡೆಂಗಿ ಜ್ವರ ಬಹಳ ಹಬ್ತಾ ಇದೆ. ಹಾಗಾಗಿ ಮಕ್ಕಳು ಕೂಡ ಈ ಒಂದು ಡೆಂಗಿ ಜ್ವರಕ್ಕೆ ತುತ್ತಾಗಿ ಬಲಿಯಾಗಿದ್ದಾರೆ. ಹಾಗಾಗಿ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲವೊಂದು ಮಾತುಗಳನ್ನು ಹೇಳಿ ಸರ್, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ. ನೋಡಿ, ಈಗ ಕರ್ನಾಟಕ ರಾಜ್ಯಾದ್ಯಂತ ಡೆಂಗು ಜ್ವರ ಗಾಳಿ ಅಂತ ಹರಡ್ತಾ ಇದೆ. ಗಾಳಿ ಹೇಗೆ ಬೀಸುತ್ತೆ ಅದೇ ರೀತಿಯಲ್ಲಿ ಡೆಂಗು ಜ್ವರ ಹರಡ್ತಾ ಇದೆ. ಇದಕ್ಕೆ ಕಾರಣ ಅಶುಚಿತ್ವ ತಾಂಡವಾಡ್ತಿರೋದು ಒಂದು ಕಾರಣ, ಸೊಳ್ಳೆಗಳ ಕಾಟದಿಂದ ಒಂದು ಕಾರಣ ಹೇಳ್ಬೋದು. ಹಾಗಾಗಿ ನಾನು ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ನಮ್ಮ ಮನೆಯ ಮುಂಭಾಗ ಆಗಲಿ ಇಲ್ಲ ಮೇಲ್ಛಾವಣಿಗಳಾಗಲಿ ನೀರನ್ನು ನಾವು ನೋಡ್ಕೊಳ್ಳೋದು ಭಾಳ ಉತ್ತಮ. ಆ ನಿಲ್ತಕ್ಕಂಥ ನೀರಿನಿಂದ ಆ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಆ ಸೊಳ್ಳೆಗಳು ಕಡಿತಾ ಇರೋದ್ರಿಂದ ಅದು ನಮಗೆ ಡೆಂಗು ಜ್ವರನ ಹರಡುತ್ತೆ. ಹಾಗೆ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗಿರೋದು ಭಾಳ ಉತ್ತಮವಾದ ಕೆಲಸ. ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾರೆ. ಸರ್, ನಿನ್ನೆ ಗುಂಡ್ಲುಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಂ ಗಣೇಶ್ ಪ್ರಸಾದ್ ರವರು ಈ ಡೆಂಗಿ ಜ್ವರದ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ತಾವು ಕೂಡ ಭಾಗವಹಿಸಿದ್ದೀರಿ, ಇದರ ಬಗ್ಗೆ ಹೇಳಿ ಸರ್. ಹೌದು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಎಂ ಗಣೇಶ್ ಪ್ರಸಾದ್ ರವರು ಕೂಡ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕೆಲಸಕ್ಕೆ, ಯಾಕೆಂದರೆ ಅವರಿಗೆ ಹೃದಯದ ಅಭಿನಂದನೆಗಳನ್ನು ನಾನು ಈ ಸಲ್ಲಿಸ್ತೇನೆ. ಪುರಸಭೆ ಅಧಿಕಾರಿಗಳು ಕೂಡ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಪುರಸಭಾ ಸದಸ್ಯರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ, ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ ಆ ಡೆಂಗು ಅನ್ನೋ ಮಹಾಮಾರಿಯನ್ನು ತೊಲಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಡೆಂಗು ಜ್ವರಕ್ಕೆ ಮಕ್ಕಳು ಕೂಡ ಬಲಿಯಾಗಿದ್ದಾರೆ ಅಂತ ನ್ಯೂಸ್ ಇದೆ, ಇದರ ಬಗ್ಗೆ ಹೇಳಿ ಸರ್. ಹೌದು, ಈಗ 3 ದಿನ ಮುಂಚೆ ಹೊಳೆ ನರಸೀಪುರದಲ್ಲಿ ಒಂದು ಬಾಲಕಿ ಮೃತಪಟ್ಟಿದ್ದಾಳೆ. ಅದೇ ರೀತಿಯಲ್ಲಿ ಮೊನ್ನೆನೂ ಕೂಡ ಒಬ್ಬರು ಮೃತಪಟ್ಟಿದ್ದಾರೆ. 2 ಸಾವು ಆಗಿದೆ, ನಮ್ಮ ಜಿಲ್ಲೆಗೆ 2 ಸಾವು ಆಗಿದೆ. ಈಗ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದ ಮುಂಚೆನೇ ನಾವು ಮುಂಜಾಗ್ರತಾ ಕ್ರಮ ವಹಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಭಾಳ ಉತ್ತಮ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಒಂದು ಮನವಿ ಮಾಡಬೇಕು. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ನಮಗೂ ಕೂಡ. ಜಾಸ್ತಿ ಆಗ್ತಿರೋದ್ರಿಂದ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಪುರಸಭೆಯಿಂದ ಒಂದು ಬೃಹತ್ ಆರೋಗ್ಯದ ಒಂದು ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಇವತ್ತಿನ ಒಂದು ಜಾಥಾ ಶುರು ಮಾಡಿದ್ದಾರೆ. ಇದಕ್ಕೆ ಹೆಚ್ಚಿನ ನಾನು ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಹೆಚ್ಚು ಗಮನ ಹರಿಸಿ ಆರೋಗ್ಯದ ಕಡೆ ಯಾವುದೇ ಥರದ ನೀರುಗಳನ್ನ ಕಲುಷಿತ ನೀರುಗಳನ್ನ ಕುಡಿಯೋ ರೀತಿಯಲ್ಲಿ. ಯಾಕಂದರೆ ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ನೀರು ಸಪ್ಲೈ ಆಗ್ತಿದೆ. ಕೆಲವು ಕಡೆ ಏನಾದರೂ ನಿಮಗೆ ಆ ಥರ ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣ ನೀವು ಪುರಸಭೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನ ಸರಿಪಡಿಸ್ಕೋಬೇಕು. ಯಾಕಂದರೆ ಇವತ್ತು ಈ ಒಂದು ಡೆಂಗು ಅನ್ನೋ ಕಾಯಿಲೆ ನೀವು ನೋಡ್ತಿದ್ದೀರಿ, ದಿನ ಹೆಚ್ಚಾಗ್ತಿದೆ. ಇನ್ನು ತಡೆಗಟ್ಟಲು ನಮ್ಮ ಗುಂಡ್ಲುಪೇಟೆ ಪುರಸಭೆಯವರು ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ಸಿಗ್ತಿದ್ದಾರೆ. ಇದನ್ನೆಲ್ಲ ನಮ್ಮ ನಾಗರಿಕರು ಉಪಯೋಗಿಸ್ಕೋಬೇಕು ಅಂತ